ಇವ್ರು ಹೇಳ್ದಂಗೆ ಮಾಡಿ ಬೇಯಿಸಿ ಹಾಕಿ ಯಪ್ಪ ನನಗಂತರೂ ಮೈಕೈ ಎಲ್ಲ ನೋವು ಬಂದು ಹೋಗ್ಬಿಟ್ಟೈತೆ ನೋಡು. ಈ ಟೈಮ್ನಾಗ ಆಕೆ ಜೈ ಅದಾಳಲ್ಲ, ಇದೇ ಟೈಮ್ನಾಗ ಊರಿಗೆ ಹೋಗ್ಬೇಕಿತ್ತ ನಾ ಬುಳ್ಳಿ ಒಂದಿಟ್ಟು ಕೆಲಸ ಮಾಡ್ಕೊಡಕ್ಕೆ ಏನಾಕಿತ್ತ, ಏನು ರೊಕ್ಕ ಕೊಡಲ್ಲ ಅನ್ನಂಗಿಲ್ಲ ಏನಿಲ್ಲ. ನನಗಂತೂ ರಗಡ್ ಆಗೋಗ್ಬಿಟ್ಟೈತೆ ನೋಡು. ದೇವಿ, ಓ ದೇವಿ ಬಂತಿದ್ ಮೂದೇವಿ. ಏಯ್ ದೇವಿ, ನನ್ ಸಲಗಿದ್ನೆಲ್ಲ ಮಾಡ್ಕೊಂಬರಕತ್ತೀಯ. ಆಹಾ, ಏನ್ ಘಮ ಘಮ ಅನ್ನ ಆತೈತಿ ನೋಡು. ಗಂಡನ ಮನಸ್ಸನ್ನ ಅರ್ಥ ಮಾಡ್ಕೊಂಡಕ್ಕೆ ನೀವು ಒಬ್ಬೇಕಿನ. ನನ್ಗೂ ಏನಾರ ತಿನ್ಬೇಕಂತ ಅನ್ಸಕತ್ತಿತ್ತ. ನೀನು ಅಡಿಗೆ ಮಾಡಕತ್ತಿದ್ದಲ್ಲ, ಅಲ್ಲಿವರೆಗೂ ವಾಸನೆ ಹರಡೈತ. ಅದಕ್ಕ ಬಂದ ಬಿಟ್ಟ ಏನ ಸ್ಪೆಷಲ್ ಮಾಡಕತ್ತಿ ಅಂತ ಹೇಳಿ. ಏನಿದು? ಸುಮ್ಮನೆ ಆ ಕಡೆ ಹೋಗ್ರಿ, ಇದು ನಿಮಗಲ್ಲ ಮಾಡಿದ್ದು. ಮತ್ ಇನ್ಯಾರ್ಗ? ನಿನ್ ಗಂಡನ್ ಮಾಡ್ಕೊಡ್ದೆ ಇನ್ಯಾರಿಗ್ ಮಾಡ್ಕೊಡ್ತೀಯ? ಇದು ಪೂಜಾಗ ಮತ್ತ ಕಾವ್ಯಾಗ. ಎಲ್ಲಾ ಈಕಿನ ನನ್ನನ್ ಬಿಟ್ಟು ಅವ್ರಿಗೆ ಮಾಡ್ಕೊಡಕತ್ತೀಯ? ಏನಿದು? ನಾನು ಈಗ ನಿಮ್ ದಾಸಿ ಅಲ್ಲ, ಅವ್ರ ದಾಸಿ. ಹಂಗಂತಂದ್ ಹೇಳಿ ನಿಮ್ ಮಗನ ಹೇಳಿರೋದು. ಎಲ್ಲ ಕೈಗೆ ಬರೋ ತನಕ ನಾನು ಅವ್ರ ದಾಸಿನ, ಅವ್ರು ಹೇಳ್ದ ಕೊಟ್ಟಂಗ ನಾ ಮಾಡ್ಬೇಕು, ನಾ ಮಾಡ್ಕೊಟ್ಟಿದ್ದು ಅವ್ರು ತಿಂತಾರ. ದಾಸಿನ ನೀವೊಂದು ಸರಿ ಇರತ್ಲ, ನನಗ 108 ಕೆಲಸದವು ಅದ, ನೀವೊಂದು ಬಂದ್ಬಿಡ್ತೀರಿ ನಂದೊಂದು ಎಲ್ಲಿ ಇಡ್ಲಿ ಅಂತಂದು ಹೇಳಿ ಕೊಟ್ಟು ಮತ್ತೆ ಇನ್ನೇನು ಹೇಳ್ತಾರ ಅದನ್ನ ಬೇರೆ ಮಾಡಿ ಹಾಕ್ಬೇಕು. ನನಗೂ ಪುರ್ಸೊತ್ತ ಇಲ್ದಂಗೆ ಆಗ್ಬಿಟ್ಟೆ ನೋಡು, ಬರೀ ಅಡಿಗೆ ಮನೆಗೆ ಇರೋದಾಗೈತಿ. ಅದೆಲ್ಲ ಇರ್ಲಿ, ನಮ್ಗೊಂದ್ ಸ್ವಲ್ಪ ಮಾಡಿ ಇಲ್ಲ ಮಾಡಕ ಒಂದಿಟ್ಟು ಜಾಸ್ತಿ ಮಾಡ್ಬೇಕು. ಅದೆಲ್ಲ ಆಗಲ್ಲ. ಇದಕ್ಕೆ ಎಷ್ಟು ಕೈ ಹಿಡಿತೈತಂತ ನಿಮಗೇನು ಗೊತ್ತೈತಿ? ಇದು ಎಂತದ ಸ್ಪೆಷಲ್ ಬಾತ್ ಅಂತ ಅವ ಆಕಿ ಪೂಜಾ ಹೇಳ್ಕೊಟ್ಟಂಗ ನಾ ಮಾಡೇನಿ. ಈಗ ಹೋಗಿ ಕೊಟ್ರೆ ಆಕಿ ತಿಂತಾಳ. ನಿಮ್ಗೆ ಬೇಕಾದ್ರೆ ಆಮೇಲೆ ಏನಾರು ಬೇಸ್ ಹಾಕ್ತೇನೆ, ಯಾಕೆ ತಲೆ ಕೆಡ್ಸ್ಕೊಂತೀರಿ? ಸರಿ ಬಿಡು, ಮತ್ತಿನ್ನೇನು, ಬಂದದವರಿಗೆ ಸುಂಕವಿಲ್ಲ. ರೀ ಒಂದ್ ನಿಮಿಷ ನಿಂತ್ಕೊಳ್ರಿ. ನನಗೂ ಕೊಡ್ತೀಯಾ ದೇವಿ? ನಿಮ್ಗಲ್ಲ, ಹೆಂಗಿದ್ರು ಆ ಕಡೆ ಹೊಂಟಿರಿ, ಹೋಗಿ ನಿಮ್ ಸೊಸಿಗೂ ಆಕಿನ ಗೆಳತಿಗೂ ಬಡಿರಿ ಇದನ್ನು. ಸರಿ ತತ್ತಾ ಇಲ್ಲ. ಸರಳ ಹೋಗಿ ಅವ್ರ ಕೈಗ ಕೊಡ್ರಿ. ಏನಾರ ಒಂದೀಟರ ತಿನ್ಬೇಕಿದ್ರಾಗ, ಆಮೇಲೆ ನಿಮ್ಗೆ ಮಾರಿ ಹಬ್ಬ. ಇಲ್ಲಿ ತಗೋ, ಅವ್ರಿಗೆ ಕೊಡ್ತೇನೆ. ಕೊಟ್ರ ನೀನ್ ನಾನು ಉಳಿಸ್ತೀಯ. ಚಂಡಿ ಚಾಮುಂಡಿ ಅವತಾರನ ತಾಳ್ತಿದಿ. ಈ ಸರಿ ಚಂಡಿ ಚಾಮುಂಡಿ ಅವತಾರ ಅಲ್ಲ, ಅದ್ರಾಗ ಒಂದ್ ತುತ್ತರ ತಿನ್ಬೇಕ. ನಿಮ್ ಕೈಯಾಗ ಇಷ್ಟು ಅಡಿಗೆ ಮಾಡಿಸ್ತೇನೆ, ನಾನಂತೂ ಮಾಡೋದೇ ಇಲ್ಲ ನೋಡ್ರಿ. ಮತ್ತೆ ಇಲ್ಲಿ ತಗೋ, ನೀನ ಮಾಡು, ಕೊಡ್ತೇನಂತ. ನನಗೆ ಅದೇನ್ ಮಾಡಿ ಹಾಕ್ತೀವೋ ಮಾಡಿ ಹಾಕು. ಇನ್ನೇನ್ ಮಾಡೋದು, ಇನ್ನೊಂದ್ ಸ್ವಲ್ಪ ದಿವ್ಸ ಅಲ್ಲ, ಇರ್ಲಿ ನಾನು ಅಡ್ಜಸ್ಟ್ ಮಾಡ್ಕೊಂತೇನೆ. ನನ್ನ ಹೆಂಡತಿ ಅದಕ್ಕೆ ನೀನೇ ಇಷ್ಟೆಲ್ಲ ಮಾಡಿ ಹಾಕ್ತಿರ್ಬೇಕಾದ್ರ ನಾನೊಂದು ಈಟ ತಡ್ಕೊಳ್ಳೋದ್ರಾಗ ಏನೈತಿ? ಆಮೇಲೆ ಇದ್ದಿದ್ದೈತಿ ತಿನ್ನೋದು. ಕೈಗೊಬ್ರಾಳು ಕಾಲಿಗೊಬ್ರಾಳು, ಬೇಕಾದಾಗ ಟೈಮ್ ಟು ಟೈಮ್ ಮಾಡಿಸ್ಕೊಂಡು ತಿನ್ನೋದ. ಹಬ್ಬ, ಒಂದು ಕೆಲಸ ಕಡಿಮೆ ಆಯ್ತು. ಈಗ ನಾ ಏನಾರ ಆಕಿಗ ಇದು ತಿನ್ನಾಕ ಕೊಡಕ್ ಹೋಗಿದ್ದೆ ಅಂತ ಇಟ್ಕೋ, ಅದನ್ನ ಇಸ್ಕೊಂಡಾಕಿ ಮತ್ತೆ ಬೇರೆದ್ ಮಾಡಂತಿದ್ಲು. ಅದಕ್ಕಲ್ಲ ಜಾಸ್ತಿ ಮಾಡಬೇಡ್ರಿ ಅಂತಂದೇಳಿ ಹೇಳ್ತಾ. ಜಾಸ್ತಿ ಮಾಡಿದ್ರೆ 3 ಹೊತ್ತು ಅದನ್ನ ತಿನ್ಬೇಕಾಕೈತೆ ಅಂತ ಹೇಳಿ ಇಟೀಟ ಮಾಡ್ಸ್ಕೊಂಡು ತಿಂತಾರ. ದಿನಕ್ಕೊಂದು 50 ನಮ್ನಿ ಅಡಿಗೆ. ಯಪ್ಪ, ಆ ಕಡೆ ಅಡಿಗೆ ಮಾಡೋದು ಬೇಡ, ಈ ಕಡೆ ಭಾಂಡೆ ತಿಕ್ಕೋದು ಬೇಡ, ಮನಿ ಕೆಲಸ, ಅದ್ರಾಗ ಬೇರೆ ಈ ಗಂಡ ಮಕ್ಕಳದೊಂದು ಚಾಕ್ರಿ. ಏನು ಬೇಡ ಆಗೈತೆ ನೋಡು. ಎಲ್ಲರ ಓಡ್ ಹೋದ್ರೆ ಸಾಕಾಗೈತಿ. ನಾನು ಎಲ್ಲರ ಕೈಯಿಂದನೂ ಚಾಕ್ರಿ ಮಾಡಿಸ್ಕೊಂತಿದ್ದೆ, ಇವತ್ತ ನಾನ ಎಲ್ಲಾರ್ಗೂ ಚಾಕ್ರಿ ಮಾಡೋಂಗ ಆಗ್ಬಿಟ್ಟೈತಿ. ಮಾಮ್, ಮೈ ಡಿಯರ್ ಮಾಮ್. ಏನಪ್ಪ ನಿಂದೇನೀಗ? ಏನ್ ಮಾಮ್, ಯಾಕೆ ಇಷ್ಟು ಟೆನ್ಷನ್ ಒಳಗದಿದ್ದಿ? ಯಾವಾಗ ನೋಡಿದ್ರು ಅಡಿಗೆ ಮನೆ ಒಳಗೆ ಇರ್ತೀಯಲ್ಲ. ಮತ್ತೇನ್ ಮಾಡ್ಲಪ್ಪ, ಕಾವ್ಯಾನೊಬ್ಬಕಿನ್ ಕರ್ಕೊಂಡ್ ಬಂದಿದ್ರೆ ಏನ ಉರ್ಸಿ ಕಾಡ್ಸಿ ಪೀಡ್ಸಿ ಆಕಿನ ಕೈಯಾಗಿಂದ ಕೆಲಸ ಮಾಡಿಸ್ಕೋಬೋದಿತ್ತು. ಜೊತೆಗೆ ಅದೊಂದು ಪೀಡಾನ ಗಂಟ್ ಹಾಕೊಂಡ್ ಬಂದಿಲ್ಲ, ಅದ್ಯಾದ ಪೂಜಾ. ಅಯ್ಯೋ ಹೋಗ್ಲಿ ಬಿಡಮ್ಮ, ಅದು ಪೀಡಾ ಅಲ್ಲ, ಆಕಿನ ಹೆಸರು ಪೂಜಾ. ಆಕಿ ನಮ್ಮ ಪಾಲಿನ ಅದೃಷ್ಟ ಲಕ್ಷ್ಮಿ ಇದ್ದಂಗ. ಅದೇನಪ್ಪ, ಅದ್ರ ಸಲುವಾಗಿನ ನಾನು ಸುಮ್ಮನಿರೋದು. ಅದೇನ್ ಮಾಡ್ತೇನೆ ನೋಡು, ಆದಷ್ಟು ಜಲ್ದಿ ಇದನ್ನೆಲ್ಲ ಬಗೆಹರ್ಸಪ್ಪ. ನನಗೂ ಸಾಕಾಗ ಹೋಗೈತಿ, ಕೆಲಸ ಮಾಡಿ ನಡ ಎಲ್ಲ ಬಿದ್ದು ಹೋಗೈತಿ. ಇನ್ನೊಂದ್ ಸ್ವಲ್ಪ ದಿವಸ ಮಾಮ್. ಅದ್ರಾಗ ಬೇರೆ ಇವತ್ತು ನಿನ್ನ ಮಗ ಏನ್ ಘನದಾರಿ ಕೆಲಸ ಮಾಡ್ಕೊಂಡ್ ಬಂದಾನಂತ ನಿನಗೆ ಗೊತ್ತೈತೇನ? ಏನಪ್ಪ ಅದು, ಆ ಕಡೆ 6 ಇರಂಗಿಲ್ಲ, ಈ ಕಡೆ 3 ಮುರಿಯಂಗಿಲ್ಲ ಅನ್ನಂಗ ಆಗೈತಿ. ಅಯ್ಯೋ ಮಾಮ್, ನಾ ಹೇಳದ್ ಕೇಳು. ನಿನ್ನೆ ಏನಾತ್ ಗೊತ್ತಾ? ಕಾವ್ಯ ನಿನ್ ಸೊಸಿ ಶ್ವೇತಾ ಅದಾಳಲ್ಲ, ಅವ್ರ ಮನೆಗೆ ಹೋಗಿದ್ದೆ. ಹೋಗ್ತಾನಂತ ಹೇಳ ಹೋಗಿದ್ದಲ್ಲ, ಅದ್ರಾಗೇನೈತಿ ಸ್ಪೆಷಲ್? ಸ್ವಲ್ಪ ಪೂರ್ತಿ ಹೇಳೋತನ ಕೇಳಮ್ಮ. ಸರಿ ಹೇಳ, ಅದೇನ್ ನೋಡ್ತೇನೆ ನಾನು. ನೋಡು ಮಾಮ್, ನಿನ್ ಮುಂದಂತ ಹೇಳಾತೀನಿ. ನೀನು ಅಪ್ಪನ ಮುಂದೆಲ್ಲ ಹೇಳಕ್ ಹೋಗ್ಬೇಡ. ಡ್ಯಾಡಿಗೆ ಹೇಳ್ಬಿಟ್ರೆ ಎಲ್ಲ ಕೆಲಸ ಉಲ್ಟಾ ಪಲ್ಟನ ಆಗ್ತೈತೆ ನೋಡು. ಮೊದ್ಲ ಕುಡಿಯೋದ್ರೊಳಗೆ ನಂಬರ್ 1, ಮತ್ತೆಲ್ಲ ಹಾರ್ಗೆಡ್ಸಿರ್ತಾರ. ಯಪ್ಪ, ನೀಗ ಬಹಳ ಪೀಟಿಕೆ ಹಾಕ್ಬೇಡ. ಏನಂತ ಹೇಳಿ ನನಗೆ ಹೇಳು, ಬೇರೆ ಕೆಲ್ಸದಾವ್. ಮೊದ್ಲಾಕಿ ಏನೇನ್ ಕೆಲಸ ಹೇಳ್ತಾಳ ಅನ್ನೋದ ನನಗೆ ತಲೆ ಟೆನ್ಷನ್ ಓಡಾತೈತಿ. ಆದ್ರೆ ನಿಂದೊಂದು ಸರಿಯತ್ಲ ಮಾಮ್, ಇನ್ನೊಂದ್ 2 ದಿವಸ ಅಷ್ಟ, ಆಮೇಲೆ ಎಲ್ಲದಕ್ಕೂ ಪರಿಹಾರ ಸಿಗ್ತೈತಿ. ಸರಿ, ಅದೇನಾತಂತಂದ್ರೆ ಹೇಳಿ ನೋಡೋಣ. ನಿನ್ನೆ ನಾನು ಅತ್ತೆಮ್ಮನ ಮನೆಗೆ ಹೋಗಿದ್ದೆ. ಹೋದಾಗ ಅವರು ಎಲ್ಲಾ ಒಡವೆನೂ ಶ್ವೇತನ್ ಕೈ ಕೊಟ್ಟಾರ, ಗೊತ್ತೇನ? ಅಯ್ಯೋ, ನಾವಲ್ಲೇ ಕರೇನ? ಅದು ನಿಮ್ಮ ಅತ್ತೆಮ್ಮ ನಿಮ್ಮ ಮಾವ ಇಬ್ರು ಸೇರಿ ಆಕಿನ ಕೈಯಾಗ ಬಂಗಾರ ಕೊಟ್ಟಾರ. ಅಯ್ಯೋ, ಎಷ್ಟದಾವು? ಏನ ಇಲ್ಲ ಅಂದ್ರು 1 kg ಮ್ಯಾಲ ಐತ್ ನೋಡ್ ಮಾಮ್. ಹೌದಾ? ಮತ್ತ ಶ್ವೇತಾ ಎಲ್ಲ ತೋರ್ಸಿದ್ಲಾ? ತೋರ್ಸಿದ್ಲು. ನಿನ್ನೆ ನಾನು ಆಕಿ ಹೋಗಿ ಬಂಗಾರದ ಅಂಗಡಿಗ ಅವು ಡೂಪ್ಲಿಕೇಟ್ ಮಾಡ್ಸಕ್ ಹಾಕ್ ಬಂದೇವಿ. ಇವತ್ತಂದ್ರ ಕೈ ಸಿಕ್ತಾವು. ಮತ್ತ ಉಳಿದಿದ್ದ ಬಂಗಾರ ಏನ್ ಮಾಡ್ಬೇಕಂತ ಮಾಡಿದಿ? ಅವನ್ನೆಲ್ಲ ಮಾರಿ ರೊಕ್ಕ ತಗೊಂಡು ದೊಡ್ಡ ಮನಿ ಕಟ್ಟಿಸ್ಕೊಂಡು ಏನಾರ ಮಾಡ್ಕೋಬೇಕಂತ ಐತ್ವೆ. ಇಲ್ಲ ಅಂತಂದ್ರ ಸುಮ್ಮನೆ ಕೈಯಾಗಿನ ರೊಕ್ಕ ಕಳೆದ್ ಬಿಟ್ವು ಅಂತಂದ್ರ ಒಂದಕ್ಕೆ 108 ತಲೆ ಉಪಯೋಗಿಸ್ಬೇಕು. ಮತ್ ಕೈಯಾಗ ಮನ್ಯಾಗ ಇಟ್ಕೊಂಡೆ ಅಂತಂದ್ರ ಅವು ಖರ್ಚಾಕೊಂತ ಹೊಕ್ಕಾವ್, ಕಳಿತಾವಂದ್ರ ಆ ಲೆಕ್ಕ. ಅದು ನಿಜಾನ ಬಿಡು. ಏನಾರ ಒಂದ್ ಕೆಲಸ ಮಾಡಪ್ಪ, ನನಗೂ ರಗಡಾಗೈತ್ ನೋಡು. ಈ ಬಾಡಿಗೆ ಮನಿ ಒಳಗ ಬಾಡಿಗೆ ಕಟ್ಟಿ ಸಾಕಾಗ್ ಹೋಗೈತಿ. ಇನ್ನೇನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ಮೊದ್ಲು ಅವು ರೊಕ್ಕ ಎಷ್ಟು ಬರ್ತಾವ ನೋಡ್ಬೇಕು. ಹೌದು, ನಿನ್ನೆ ಆಕಿನ ಕೈಯಾಗಿಂದ ಒಡವೆ ಎಲ್ಲ ಇಸ್ಕೊಂಡ್ ಬಂದ್ಯೋ? ಏನ್ ನಿನ್ನೆ ಮಾರ ಬಂದ್ಯಾ? ಇಲ್ಲಮ್ಮ, ಅದು ನಮ್ ದೋಸ್ತದನಲ್ಲ, ಅವ್ರ ಅಣ್ಣ ಅಂತ ಅವ್ರು ರೊಕ್ಕ ಕೊಡೋದು. ಇದೇನೋ ಒಡವೆನ ಡೂಪ್ಲಿಕೇಟ್ ಇವನ್ನ ಮಾಡ್ಕೊಡ್ತೇನೆ ಅಂದಾನ. ಆದ್ರೆ ರೊಕ್ಕ ಅವ್ರ ಅಣ್ಣನ ಕಡೆ ಮಾತಾಡಿನ ಕೊಡಿಸ್ಬೇಕು. ಅದು ಎಷ್ಟೊಂದು ರೊಕ್ಕ ಆಕೈತಿ, ನನ್ನ ಕೈಯಾಗ ಅಷ್ಟೆಲ್ಲ ಕೊಡಕ್ಕಾಗಲ್ಲ ಅಂತ ಅಂದ. ಮತ್ತೆ ಮುಂದೇನ್ ಮಾಡ್ತಿದಿ? ಹಾಗಾಗಿ ನಾನು ಏನ್ ಮಾಡ್ಬಿಟ್ಟೆ, ಅವು ಒಡವೆ ಅದಾವಲ್ಲ ವಾಪಸ್ ತಗೊಂಡ್ ಹೋಗ್ತೇನೆ ಅಂದ್ಲಕ್ಕಿ ಶ್ವೇತಾ. ಮತ್ತ ನಾನು ಬೇಡ, ನನಗ ಕೊಡು ಅಂತ ಅಂದೆ. ಅದೊಂದ್ ಚಲೋ ಕೆಲಸ ಮಾಡ್ದಿ ನೋಡು. ಎಷ್ಟು ತಗೊಂಬಂದಿ ಇಲ್ಲಿಗ?
ಇಲ್ಲಮ್ಮ ಅದು ನಮ್ಮ ದೋಸ್ತ ಅದನಲ್ಲ ಅವನು ಬೇಡ ಆ ರೀತಿ ನೀನ ತಗೊಂಡು ಹೋದಿ ಅಂತ ಇಟ್ಕೋ ಮೊದ್ಲ ಈಗ ನಿಮ್ಗೆ ಈ ಆರ್ಟಿಫಿಷಿಯಲ್ ಸಿಕ್ಕಿಲ್ಲ ಮತ್ತೆ ಅವ್ರ ಮನ್ಯಾಗ ಏನಾರ ಬಂಗಾರ ಕೇಳಿದ್ರೆ ಏನ್ ಮಾಡ್ತಿದಿ ಅದಕ್ಕೆ ಅಕ್ಕಿನ ತಗೊಂಡು ಹೋಗ್ಲಿ ಅಂತ ಅಂದ. ಅಯ್ಯ ನಿನ್ ಬುದ್ಧಿ ಒಂದಿಷ್ಟು ಇಷ್ಟು ಯಾಕೆ ಕೆಂಗೆ ಕೊಟ್ಟು ಕಳ್ಸಿದಿ? ಇಲ್ಲಮ್ಮ ನಾನಲ್ಲ ಅವ್ನ ಮುಂದೆ ಹಂಗಂದೆ ಹೊರಗೆ ಬರ್ತಿದ್ದಂಗ ಆಕಿನ ಕಡೆ ಅಂದೆ ನೋಡು ಇವೆಲ್ಲ ಸರಿ ಬರಂಗಿಲ್ಲ ಅರ್ಧ ನೀ ಇಟ್ಕೋ ಅರ್ಧ ನಾ ಇಟ್ಕೊಂತೇನೆ ಅಂದೆ. ಅದಕ್ಕೆ ನನ್ಲಕ್ಕಿ ಮಿಟಕ್ಲಾಡಿ ಬೇಡ ಮಾವ ಅವ್ರ ಏನಾರ ಕೇಳಿದ್ರೆ ನಾ ಏನ್ ಮಾಡ್ಲಿ ಅದಕ್ಕೆ ಮತ್ತೆ ತೋರ್ಸಕ್ ಪೂರ್ತಿ ಬಂಗಾರ ಇರ್ಲಿ ನಿಮ್ ಸ್ನೇಹಿತನು ಅದನ್ನ ಹೇಳಿದ್ದಲ್ಲ ಅಂತ ಅಂದ್ಲು. ನಾನು ಇಷ್ಟು ಫೋಟೋ ಹೊಡೆದು ಇಟ್ಕೊಂಡಿದ್ದೆ ಬಿಡು ಆದ್ರೂ ನನಗೆ ಯಾಕೋ ನಂಬಿಕೆ ಬರಲಿಲ್ಲ. ಮೊದ್ಲ ಈಗೀಗ ಎಲ್ಲ ಮುಚ್ಚಿಡಾಕತ್ತಾಳಕಿ ಹಾಗಾಗಿ ನಾನು ಬೇಡ ಬೇಡ ಅರ್ಧ ನನಗ ಅರ್ಧ ನಿನಗಿರ್ಲಿ ಅಂತ ಅಂದೆ. ಅಟ್ಲೀಸ್ಟ್ ಆಕೆ ಅವ್ನು ತಗೊಂಡು ಓಡ್ ಹೋದ್ರು ಇನ್ನು ಅರ್ಧ ನನ್ನ ಹತ್ರ ಇರ್ತಾವ. ಏನು ಆಕೆ ಅವ್ನು ತಗೊಂಡು ಓಡ್ ಹೋಗ್ಕಳ? ಅಲ್ಲ ಮಾಮ್ ತಗೊಂಡು ಹೋಗಂಗಿಲ್ಲ ಆದ್ರೂ ನಮ್ಮ ಹುಷಾರಿಂದ ನಾವ್ ಇರ್ಬೇಕಲ್ಲ. ಓಡ್ ಹೋದ್ಲಂತ ಇಟ್ಕೋ ಅವಾಗ ಇವ್ ಅರ್ಧನರ ನಮ್ಮ ಆಸರೆ ಹಾಕವ ಅದಕ್ಕೆ ಹೇಳಿದ್ದು. ಉಳಿದಿದ್ದಕ್ಕೆ ಹೆಂಗಿದ್ರು ಈಗ ಕಾವ್ಯ ಇಲ್ಲೇ ಅದಾಳ ಆಕಿನ ಗೆಳತಿ ಪೂಜಾನು ಇಲ್ಲೇ ಅದಾಳ ಹಂಗಂತಿದ್ದಪ್ಪ. ಸರಿ ಸರಿ ಈಗ ಏನ್ ಮಾಡ್ಬೇಕಂತ ಮಾಡಿದಿ? ಇನ್ನೇನಿಲ್ಲ ಆಕಿಗೆ ಫೋನ್ ಮಾಡ್ತೀನಿ ಮಾಡಿ ನಾ ಬರಾಕತ್ತೀನಿ ಎಲ್ಲ ತಯಾರಿಟ್ಕೊ ಅಂತ ಹೇಳ್ತೀನಿ. ಹೆಂಗಿದ್ರು ಒಡವೆ ಎಲ್ಲ ಕಾರ್ನಾಗ ಇರ್ತೈತಿ ಬ್ಯಾಗ್ ಆಕಿನ ಕಡೆ ಐತಿ ತೊಗೊಂಡ್ಬರ್ತಾಳ ಅಲ್ಲಿ ಹೋಗಿ ಎಲ್ಲ ಬದಲಾಯಿಸ್ಕೊಂಡು ಬಂದ್ರಾತಂತ. ಹುಚ್ಚಪ್ಪ ಅದಕ್ಕೆ ನಿನಗೆ ಬುದ್ಧಿ ಇಲ್ಲ ಅನ್ನೋದು ನೋಡು. ಯಾಕೆ ಮಾಮ್ ನಾನು ಅಲ್ಲಿ ಹೋಗ್ಬಾರ್ದ? ಅಯ್ಯ ನೀನೇನು ತಂದಿಲ್ಲ ಅಂತ ಹೇಳಿ ಕೇಳ್ತಾಳನ ಒಂದಿಷ್ಟು ಜೋರ್ ದಬಾಯಿಸಕೀಗ ಒಂದ್ ಕೆಲಸ ಮಾಡು ಆಕಿಗ ಸೀದಾ ಬಂಗಾರದ ಅಂಗಡಿ ಬರಕ್ ಹೇಳು. ನೋಡಾಳಿಲ್ಲಕಿ ನೋಡ್ಯಾಳ ಮತ್ತ ಸೀದಾ ಬಂಗಾರದ ಅಂಗಡಿಗೆ ಬರಕ್ ಹೇಳು. ನೀ ಏನ್ ಮಾಡು ಅಲ್ಲ ಮಾಮ್ ಅದು ಮಾರಿದ್ರೊಳಗೀಗ 10% ಕೊಡ್ತೀನಿ ಅಂತ ಹೇಳಿನಿ. ಇಲ್ಲ ಅಂದ್ರೆ ಏನಿಲ್ಲ ಅಂದ್ರೆ ಒಂದು 10-15 ಲಕ್ಷ ಕೊಡ್ಬೇಕೀಗ. ಅದಕ್ಕೆ ಹೇಳಿದ್ದು 10% ಅಂದ್ರೆ ಈಗ 1.5-2 ಕೋಟಿ ಬರ್ತದಂತ ಇಟ್ಕೋ ಅವಾಗ ಎಷ್ಟು ಕೊಡ್ಬೇಕಾಕೇತ್ ನೀನು? ಅಯ್ಯೋ ಅಮ್ಮ ಎಲ್ಲದಿದಿ ಏನೇ ಇಲ್ಲ ಅಂದ್ರೂ 4-5 ಕೋಟಿ ಬರ್ತದೆ ನೋಡು. ಆ ಬಂಗಾರದ ಅಂಗಡಿ ಹತ್ರ ಅಷ್ಟೈತ ರೊಕ್ಕ? ಅಷ್ಟಷ್ಟ ಕೊಟ್ಟು ಮುಟ್ಟಿಸ್ತಾನ ಈಗ ಇನ್ನೇನು. ಸರಿ ಆತು ಮುಂದೇನೀಗ? ಅದು ನೀನ ಹೇಳ್ಬೇಕು ಏನ ಹೇಳಕತ್ತಿದ್ದಲ್ಲ. ಅದ ಒಂದ್ ಕೆಲಸ ಮಾಡು ನಿನ್ನ ಹತ್ರ ಇದ್ದಿದ್ದು ಅರ್ಧ ಒಡವೆ ಐತಲ್ಲ ಮೊದ್ಲ ಹೋಗಿ ಮಾರ್ಬಿಡು. ಮಾರಿದ್ಮೇಲೆ ಅವ್ರು ರೊಕ್ಕ ಬರ್ತಾವಲ್ಲ ನಿನ್ ಹಂತಲ್ಲಿ ಇಟ್ಕೋ. ಆಮೇಲೆ ಅಕ್ಕಿನ ಬಂಗಾರ ಮಾರಕ್ ಬರ್ತೈತಲ್ಲ ಅವ್ನಿಗೆ ಹೇಳ್ಬಿಡು ಇವು ಈಗ ತಗೊಳಕ್ ಆಗಂಗಿಲ್ಲ ಇನ್ನೊಂದ್ಸರಿ ತಗೊಂತೀನಿ ಅಂತ ಹೇಳಿ. ಯಾಕಂದ್ರೆ ಅರ್ಧ ರೊಕ್ಕ ಮುಟ್ಟಿಸ್ಬಿಟ್ಟಿರ್ತಾನ ಅವ ನಿನಗ ಅವು ನಿನ್ ಕೈಯಾಗಿರ್ತಾವು ಅದನ್ನ ಆಕಿಗೆ ಹೇಳ್ಬೇಡ ಅಂತ ಹೇಳು. ಆಕಿ ತಂದು ಕೊಟ್ಟಿರ್ತಾಳಲ್ಲ ಬಂಗಾರನ ಅದನ್ನ ನಿನ್ ಹಂತಲ್ಲೇ ಇಡು. ಹೆಂಗಿದ್ರು ಇವತ್ತಾವು ಗಿಲಿಟಿನು ಬರ್ತಾವಂತಿಲ್ಲ ಅವನ್ನ ಆಕಿಗ ಬ್ಯಾಗ್ ಸಮೇತ ಕೊಟ್ಬಿಡು ಪೂರ್ತಿ. ಏನು ಒಂದು ತುಂಡು ಇಟ್ಕೊಳಕ್ ಹೋಗ್ಬೇಡ. ಆಮೇಲೆ ಅವನ್ನಷ್ಟ ಮಾರ್ಬಿಡು. ಆಕಿನ ಕರ್ಕೊಂಡು ಹೋಗಕ್ಕೆ ಹೋಗ್ಬೇಡ. ಮಾರಕ್ ಹೋದಾಗ ಆಕಿಗೆ ಹೇಳು 10 ಲಕ್ಷ ಕೊಡ್ತೇನೆ ಅಂದಿಲ್ಲ 10 ಬೇಡ 15 ಲಕ್ಷ ರೂಪಾಯಿ ಕೊಡು. ಅವು ಮತ್ತೆ 10% ಅದು ಇದು ಅಂತ ಹೇಳಿ ಕೊಡಕ್ಕೆ ಹೋಗ್ಬೇಡ. ಆಕಿಗೆ 10 ಅಂದು 15 ಕೊಟ್ಟೆ ಅಂದ್ರೆ ಮತ್ತೆ ಖುಷಿಯಿಂದ ಜಿಗದಾಡ್ ಹೊಕ್ಕಾಳ. ಸೊಸಿನ ಆದ್ರೂ ಏನ್ ಮಾಡ್ಬೇಕಾಗೈತಿ ಬಾಯಿ ಮುಚ್ಚಿಸ್ಬೇಕಂದ್ರೆ ಆಕಿಗೂ ಒಂದಿಟ್ಟು ತುಪ್ಪ ಸವರ್ಬೇಕು ಮೂಗಿಗ. ಆಮೇಲೆ ಏನ್ ಮಾಡದ್ಬೇ? ಇನ್ನೇನ್ ಮಾಡ್ತಿ ಆಕಿ ಅಲ್ಲಿ ಬರ್ಸೋಳ ನೀ ಇದೆಲ್ಲ ಕೆಲಸ ಮುಗಿಸ್ಕೋ. ಆಮೇಲೆ ನಿನ್ ದೋಸ್ತಗೆ ಹೇಳಿರು ಹಿಂಗಿಂಗ್ ಹೇಳು ಅಂತ ಹೇಳಿ ಅವ್ನ ಅವ್ರ ಅಣ್ಣನ ಕಡೆಯಿಂದ ಹೇಳಿಸ್ತಾನ. ಬೇಕಾದ್ರೆ ಅವು ಒಂದಿಟ್ಟು ರೊಕ್ಕ ಕೊಡು 1-2 ಲಕ್ಷ ರೂಪಾಯಿ. ಪೂರ್ತಿ ಕಳ್ಕೊಳ್ಳೋದಕ್ಕಿಂತ ಒಂದಿಟ್ಟು ಕೈಯಾಗ ಇಸ್ಕೊಳಕ್ ಚಲೋ ಹೌದಲ್ಲ? ಹೌದು ನೋಡ್ ಮಾಮ್ ಈ ಐಡಿಯಾ ನನಗೆ ಹೊಳಿಲೇ ಇಲ್ಲ. ಆಕಿಗೆ ಯಾಕೆ ಒಂದು 80 ಲಕ್ಷ ರೂಪಾಯಿ ತನಕ ಕೊಡ್ಬೇಕು? 10% ಅಂದ್ರೆ ಒಂದು 50-60 ಲಕ್ಷ ಕೊಡ್ಬೇಕಾಕೈತಿ. ನೀ ಹೇಳಿದ ಲೆಕ್ಕ ನೋಡಿದ್ರೆ ಆಕಿಗೆ ಒಂದು 10-15 ಲಕ್ಷ ಕೊಟ್ಟು ನನ್ನ ದೋಸ್ತಂಗ ಒಂದು 5-6 ಲಕ್ಷ ಕೊಟ್ಬಿಡ್ತೀನಿ. ಅವನು ಖುಷಿಯಿಂದ ಜಿಗದಾಡ್ ಹೋಗ್ತಾನ. ಅಷ್ಟಲ್ಲ ಅವ್ರ ಅಣ್ಣಗೂ ಒಂದು 5 ಲಕ್ಷ ಕೊಡ್ತೇನೆ ಅಂತ ಹೇಳ್ತೀನಿ. 20-25 ಲಕ್ಷ ತನಕ ಡೀಲ್ ಮುಗಿದು ಹೋಗ್ಬಿಡ್ತೈತಿ. ಉಳಿದಿಷ್ಟು ನನ್ನ ಕೈಗೆ ಸೇರ್ತಾವ. ಆಮೇಲೆ ಆಯ್ತಲ್ಲ ಉಳಿದಿದ್ದ ಪ್ರಾಪರ್ಟಿ ಅವು ಇವು ಇವರಿಬ್ರು ಏನಾರ ಕಷ್ಟಪಡಾಕತ್ತಾರ ಸಿಗ್ತಾವ. ಆಮೇಲೆ ಆರಾಮಾಗಿ ಎಲ್ಲರ ದೇಶಾಂತರ ಹೋಗಿ ಚಂದಾಗಿ ಜೀವನ ಮಾಡೋಣ. ಸರಿ ಈಗ ಹಂಗಾರ ಹೋಗು ಬಡ ಬಡ ಇವನ್ನೆಲ್ಲ ಮುಗಿಸ್ಕೊಂಡ್ಬಿಡಪ್ಪ. ನನಗಂತೂ ರಗಡಾಗಿ ಹೋಗೈತೆ ನೋಡು. ಇವ್ರನ್ನ ಇಟ್ಕೋಬಹುದು ಕೆಲ್ಸಕ್ಕೆ. ಆದ್ರೆ ಎಲ್ಲರೂ ನಮ್ಮಂಗೆ ನಂಬಿಕೆ ಇರ್ಬೇಕಲ್ಲ. ಆಕೆ ಒಬ್ಬಕ್ಕೆ ಸಿಕ್ಕಿದ್ಲೆ ಜೈ ಆಕಿ ಬೇರೆ ಊರಿಗೆ ಹೋಗಿ ಕುಂತಾಳ. ಮಗಳನ್ನ ಬಾಣಂತನಕ್ಕೆ ಹೋಗಾಳಂತ ಹಡ್ದಾಳಂತ ಈಕಿ ಬಾಣಂತನ ಮಾಡಕ್ ಹೋಗ್ಯಾಳ. ಸರಿ ತಗೋಮ್ಮ ನಾನು ಶ್ವೇತಾ ಹಂಗಾರ ಅಲ್ಲೇ ಬಂಗಾರದ ಅಂಗಡಿ ಬರಕ್ ಹೇಳ್ಬಿಡ್ತೀನಿ. ಆಕೆ ಅಲ್ಲೇ ಬರ್ಲಿ. ನೀ ಯಾವ್ದ ಕಾರಣಕ್ಕೂ ಅಲ್ಲಿ ಹೋಗ್ಬೇಡ. ಹೋದ್ರೆ ಮತ್ತೆ ಒಂದ್ ಹೋಗಿ ಇನ್ನೊಂದು ಆಗ್ತೈತಿ. ಸರಿ ಮಾಮ್. ತಗೋ ನಾನು ಬೇರೆ ಕೆಲಸದಾವು ನೀನ್ ಹೋಗಿ ಏನೈತೆ ಕೆಲಸ ನೋಡ್ಕೊ. ಏನಾದ್ರೂ ನನಗೆ ತಿಳಿಸು. ನೀನ ಮುಂದುವರೆದು ಮಾಡಕ್ ಹೋಗ್ಬೇಡ. ಯಾಕಂದ್ರೆ ನಿನಗ ಒಂದ್ ಸ್ವಲ್ಪ ಬುದ್ಧಿ ಕಡಿಮೆ ಐತಿ. ಏನ್ ಮಾಮ್ ನೀನು ನನಗ್ ಬುದ್ಧಿ ಕಡಿಮೆ ಐತಂತೀಯ? ಮತ್ತ ಇದೆಲ್ಲ ನಿನ್ ತಲೆಗೆ ಹೊಳೆದಿರ್ಲೇ ಇಲ್ಲ. ನಾ ಹೇಳ್ಕೊಟ್ಟಾಗ ಹೊಳಿತಲ್ಲ. ಹೋಗ್ಲಿ ಬಿಡಮ್ಮ. ನನಗೆ ನೀನು ನಿನಗೆ ನಾನು ಅಂತಲ್ಲ ಬರ್ತೇನೆ. ಮತ್ತೆ ಹೊತ್ತಾದಂತ ಅಂದ್ರೆ ಮತ್ತೆ ಒಂದು ಹೋಗಿ ಇನ್ನೊಂದು ಹಾಕೈತಿ. ಸರಿ ಇಂಥವೆಲ್ಲ ಜಲ್ದಿ ಮುಗಿಸ್ಕೋಬೇಕು. ಭಾಳ ಹೊತ್ತದು ಮಾಡಕ್ ಹೋಗ್ಬಾರ್ದು. ಮತ್ತೆ ಕೈಗೆ ಬಂದಿತ್ತು ಬಾಯಿಗೆ ಬರೋದಿಲ್ಲ. ನಾ ಬರ್ತೀನಿ ತಗೋ. ಸರಿ ನಾನು ಹಿತ್ತಲ್ದಾಗ ಕೆಲಸದ ಸ್ವಲ್ಪ ಮುಗಿಸ್ಕೊಂಡ್ ಬರ್ತೇನೆ. ವಾವ್ ನಮ್ಮ ಅಮ್ಮಂದು ತಲಿ ಅಂದ್ರೆ ತಲಿನ ವೆರಿ ಬ್ರಿಲಿಯಂಟ್ ತಲಿ. ಸರಿ ಹೋಗಿ ಏನೈತಿ ನೋಡ್ಕೊಂಡ್ ಬರ್ತೇನೆ. ಮೊದಲು ಶ್ವೇತಾಗೆ ಫೋನ್ ಮಾಡಿ ಹೇಳ್ಬೇಕು. ಅಲ್ಲೇ ಬಂದ್ರಾತ ಆಕಿ ಬರೋಷ್ರೊಳಗೆ ಇದೆಲ್ಲ ಡೀಲ್ ಮುಗಿಸ್ಕೋಬೇಕು. ಏನಿನ ಮಾವ ಇಷ್ಟೊತ್ತಾದ್ರೂ ಬಂದೇ ಇಲ್ಲ. ಒಂದು ಫೋನಾರ ಮಾಡ್ಬೇಕಾ? ಮುಂದೇನು ಮಾಡ್ಬೇಕು ಏನಿರ್ತಾ ಒಂದು ಗೊತ್ತಾಗವಲ್ದು. ಮೊದಲು ಆ ಬಂಗಾರ ಎಲ್ಲ ಮಾರಿ ರೊಕ್ಕ ಕೈಗೆ ಬಂದ್ರತ್ಲಾಗ ಏನಾರ ಮಾಡಕ್ ಬರ್ತೈತಿ. ಹಬ್ಬ ಅಂತಿದ್ದಂಗ ಫೋನ ಬಂತು. ಹಲೋ ಮಾವ. ಏನ್ ಮಾವ ಎಲ್ಲದಿದಿ? ಇನ್ನೂ ಎಷ್ಟೊತ್ತು ನೀ ಬರಾಕ? ನಾನೆಲ್ಲ ತಯಾರಾಗಿ ಎಷ್ಟೊತ್ತಾತ್ ಗೊತ್ತೇನ? ಬಡ ಇಂಥ ಕೆಲಸ ಮುಗಿಸ್ಕೋಬೇಕಪ್ಪ. ನೀ ಏನು ಎಷ್ಟೊತ್ತು ಮಾಡತ್ತಿಲ್ಲ? ಅಯ್ಯೋ ನನ್ನ ಶ್ವೇತು ನನ್ನ ಸಲ ಕಾಯಕತ್ತಿದ್ಯಾವ? ನನ್ನ ಸಲವಾಗಲ್ಲ ಬಂಗಾರ ಸಲುವ ಕಾಯಕತ್ತಿಯಲ್ಲ. ಬಂಗಾರನೂ ಅಲ್ಲ ರೊಕ್ಕ ಬರ್ತಾವಲ್ಲ ಅದ್ರ ಸಲ ಕಾಯಕತ್ತಿ ಹೋದಲ್ಲ ಮಾವ. ನೀ ಏನ್ ಮಾವ ಮೊದ್ಲು ಇವೆಲ್ಲ ಮುಗಿಸ್ಕೋಬೇಕಾಗೈತಿ. ನಿನ್ಗ ಗೊತ್ತೈತಿಲ್ಲ ಅವೆಲ್ಲ ಮುಗಿತನ ಬೆಂಕಿ ಮೇಲೆ ಕುಂತಂಗ ಆಕೈತಿ. ನೀನೊಂದು ಏನ್ ಹೇಳಿದ್ರು ಉಲ್ಟಾನ ತಿಳ್ಕೊಂತಿ ನೋಡು. ಸರಿ ಈಗ ಭಾಳ ಟೈಮ್ ವೇಸ್ಟ್ ಮಾಡಂಗಿಲ್ಲ. ಆಗ್ಲೇನೋ ಹೊತ್ತಾಗೈತಿ. ಅದು ನಾನು ಈಗ ಸದ್ಯಕ್ಕೆ ಬರಂಗಿಲ್ಲ. ಏನ್ ಮಾವ ಬರಂಗಿಲ್ಲ?
ಮತ್ತ ನಿನ್ನೆ ನಿಮ್ಮ ದೋಸ್ತಿಗೆ ಹೇಳಿದ್ದಲ್ಲ ಒಡವೆ ಎಲ್ಲ ಮಾಡ್ಕೊಡಕಂತ ಹೇಳಿ ಮತ್ತೆ ಅದನ್ನೆಲ್ಲ ಏನ್ ಮಾಡೋದು? ಇನ್ನೊಂದ್ ಸ್ವಲ್ಪ ದಿವಸಕ್ಕೆ ಮದ್ವೆ ಆಗ್ತೈತಿ, ಅವಾಗ ಇದೆಲ್ಲ ಬಂಗಾರ ಅವ್ರ ಮತ್ತೆ ಹೊಳ್ಳಿಸ್ಕೊಂಡ್ರೆ ಏನ್ ಮಾಡೋದು? ಏ ಸ್ವಲ್ಪ ಪುರ್ಸತ್ ಮಾಡು. ನನಗೂ ಗೊತ್ತೈತಿ ಮದುವೆ ಆದ್ಮೇಲೆ ಅವು ಬಂಗಾರ ಇಷ್ಟು ನಮ್ಗ ಅಂತಂದು ಹೇಳಿ, ಆದ್ರೂ ಇಷ್ಟು ಕೊಡ್ತಾರ ಇಲ್ಲ ಅನ್ನೋ ಗ್ಯಾರಂಟಿ ನನಗಿಲ್ಲ. ಅದ್ರ ಸಲುವಾಗಿನ ಇದನ್ನೆಲ್ಲ ಮಾಡ್ಸಕತ್ತಿದ್ ನಾನು. ಆಮೇಲೆ ಒಂದ್ ವೇಳೆ ಏನಾರ ನಡುಕ ಅತಂತ್ರ ಆಗಿ ಮದ್ವೆ ನಿಲ್ತು ಅಂತ ಅಂದ್ರು ಬಂಗಾರ ನಮ್ಮ ಕೈಯಾಗ ಇರ್ತಾವು, ಸೇಫ್ ಆಗಿರ್ತಾವ ಅನ್ನೋದಕ್ಕೆ ಇಷ್ಟೆಲ್ಲ ಪ್ಲಾನ್ ಮಾಡಕತ್ತಿದ್ ನಾನು. ಮತ್ತೆ ಏನ್ ಮಾವ ನೀನು ಒಂದ ಕ್ಷಣಕ್ಕೆ ನನಗೆ ಹಾರ್ಟ್ ಫೇಲ ಮಾಡಿಸ್ಬಿಟ್ಟಿ. ಸರಿ, ನಾ ಹೇಳೋದು ಸ್ವಲ್ಪ ಕೇಳು. ಈಗ ನೀನು ಇಷ್ಟು ಬ್ಯಾಗ್ ತಗೊಂಡು ನಿನ್ನೆ ನಾನು ಹೇಳಿದ್ನಲ್ಲ ಆ ಅಂಗಡಿಗೆ ಬಾ, ಬಂಗಾರದ ಅಂಗಡಿ ಗೊತ್ತೈತಿಲ್ಲ, ಬೈಕ್ ಮೇಲೆ ಬರ್ಬೇಡ, ಆಟೋ ಮಾಡ್ಕೊಂಬಾ. ಹಾ ಮಾವ, ಬೈಕ್ ಮೇಲೆ ಬರಬಾರ್ದು. ಇಲ್ಲಪ್ಪ, ನಾ ಆಟೋದಾಗೆಲ್ಲ ಬರಂಗಿಲ್ಲ, ಬೇಕಂದ್ರ ಕಾರ್ನಾಗ ಬರ್ತೇನೆ ನೋಡು. ಏನಾರ ಒಂದ್ ಮಾಡು. ಮತ್ತೆ ಆಮೇಲೆ ಆಕಿ ನಿಮ್ ಬೈನಿ ಅದಾಳಲ್ಲ ಸ್ವಾತಿ, ಆಕಿನ ಮಾತ್ರ ಕರ್ಕೊಂಬರ್ಬೇಡ. ಸರಿ, ನೀ ಯಾಕೆ ಬರಲ್ಲ ಮಾವ? ನನ್ಗ ಒಂದ್ ಸ್ವಲ್ಪ ಕೆಲಸ ಬಂದೈತಿ, ಅಲ್ಲಿ ಮುಗಿಸ್ಕೊಂಡು ಅಲ್ಲೇ ಬಂದಿರ್ತೇನಿ. ನೀನು ಅಲ್ಲೇ ಬಾ, ಬಂಗಾರ ತರೋದ್ ಮರಿಬೇಡ. ಸರಿ ತಗೋ ಮಾವ, ಬರ್ತೇನೆ. ಆದ್ರ ಮನ್ಯಾಗ ಏನ್ ಹೇಳಿ? ಮನ್ಯಾಗ ಸೀದಾ ಅಲ್ಲೇ ಬಾ ಅಂತ ಹೇಳಾನಂತ ಹೇಳು, ಏನ್ ಅನ್ಕೊಳ್ಳೋದಿಲ್ಲ. ಅಲ್ಲ, ನಾ ಒಬ್ಬಕಿನ ಹೊಂಟೇನಿ, ಬ್ಯಾಗ್ ವಜ್ಜೆ ಐತಿ, ಬಿಡಾಕ್ ಬರ್ತೇನೆ ಅಂತ ಹೇಳಿ ವೈನಿ ಅನ್ನಕತ್ರ. ಹಂಗೇನ್ ಆಗಂಗಿಲ್ಲ. ನಿನ್ನೆ ಹಂಗ ಸ್ವಲ್ಪ ಜೋರ್ ಮಾಡಿದ್ರ ಸುಮ್ನ ಹಾಕಳ. ಆಮೇಲೆ ಆಕೆ ಎದಾಳಲ್ಲ ಅತ್ತೆಮ್ಮ, ಆಕಿಗೂ ಸ್ವಲ್ಪ ಪೂಸಿ ಹೊಡಿ, ಹಿಂಗ ಹಂಗಂಗ ಅಂತ ಹೇಳಿ ಏನಾರ ಮಾತಾಡು, ಸುಮ್ನ ಹಾಕಳ. ಏನಾರ ಮಾಡಿ ಒಬ್ಬಕಿನ ಬಾ, ಅದನ್ನ ಕರ್ಕೊಂಬರ್ಬೇಡ. ಸರಿ ತಗೋ, ಇಡ್ತೇನಂತ. ಇನ್ನೊಂದು ಅರ್ಧ ತಾಸ್ನಾಗ ಅಂದ್ರೆ ಅಲ್ಲಿ ಬರ್ತೇನೆ. ಆಯ್ತಾಯ್ತು, ನೀ ಬರೋಷ್ರೊಳಗೆ ನಾನು ನನ್ನ ಕೆಲಸ ಮುಗಿಸ್ಕೊಂತೇನೆ. ಸರಿ ಬರ್ತೇನೆ ತಗೋ, ಬಾಯ್. ಅಲ್ಲ, ಇವನ್ಗ ಬರಕ್ ಏನ್ ಹಾಡಾಗಿತ್ತು? ಸುಮ್ಮನೆ ನನಗೊಬ್ಬಕಿಗ ಬರಕ್ ಹೇಳ್ತಾನ. ಏನಪ್ಪ ಮಾಡೋದೀಗ? ಇರ್ಲಿ, ಏನೋ ಒಂದ್ ಮಾಡಿ ಹೊರಗೆ ಹೋದ್ರಾತು. ಹೆಂಗಿದ್ರು ಬ್ಯಾಗ್ನಾಗ ಎಲ್ಲ ಅರ್ಬಿ ಕೆಳಗದವ ಬಂಗಾರ. ನೋಡಿದ್ ನಡಿತತಿ. ಆ ಆಂಟಿಗ ಏನಾರ ಹೇಳಿ ಪೂಸಿ ಹೊಡೆದು ನಾ ಒಬ್ಬಕಿನ ಹೋಗೋಂಗ್ ಮಾಡ್ಬೇಕು. ಸ್ವಲ್ಪ ಹಠ ಮಾಡಿದ್ರೆ ಸುಮ್ಮನೆ ಆಗ್ತಾರ. ಉರ್ಮಿ, ಏ ಉರ್ಮಿ, ಏನ್ರಿ ಯಾಕೆ ಹಂಗೆ ಓದ್ರಾಕತ್ತೀರಿ ಒಂದೇ ಸಮ? ಅದು ಇವತ್ತ ನಮ್ ಗೆಳೆಯನ್ ಮನೆಗೆ ಹೋಗ್ಬೇಕು, ಪಟ್ಟಣ ತಯಾರಾಗ. ನಿಮ್ ದೋಸ್ತನ ಮನಿಗ ಯಾವತ್ತೂ ಇರ್ಲಾರ್ದು ಇವತ್ತೇನ್ರಿ? ಅದು ಹಂಗಲ್ಲ, ಅವ್ನ ಮಗಳದು ಇವತ್ತ ಸೀಮಂತ ಐತಂತ, ಹಂಗಾಗಿ ಕರ್ದಾನ. ನಾನು ಕೆಲಸದವು ಬರಲ್ಲ ಅನ್ನಕತ್ತಿದ್ದೆ, ಮದ್ವಿಗೂ ಎದಕ್ಕೂ ಹೋಗಕ್ಕಾಗಿಲ್ಲ. ಮತ್ತ ಅಟ್ಲೀಸ್ಟ್ ಕುಬುಸ್ಕರ ಹೋಗಿ ಬರಕತ್ತಿ ನಡಿ. ಸರಿ, ಹಂಗಂದ್ರೆ ಒಂದ್ 5 ನಿಮಿಷ ಟೈಮ್ ಕೊಡ್ರಿ, ರೆಡಿಯಾಗಿ ಬರ್ತೇನೆ. ಬೇಡ ಹಿಂಗ ತನ್ ಕಾಣತಿ ಬಾ. ಅಯ್ಯ, ನಿಮ್ಮ ಫಂಕ್ಷನಿಗೆ ಹೊಂಟೇವಿ, ರೆಡಿಯಾಗಿ ಬರಕ್ಕಾಗಂಗಿಲ್ಲನ? ತಡ್ರಿ, ಒಂದ್ 2 ನಿಮಿಷ ನಿಂತ್ಕೊರಿ. ಸರಿ, ಪಟ್ನ ರೆಡಿಯಾಗಿ ಬಾ. ಮತ್ ಲೇಟ್ ಆತಂತ ಅಂದ್ರ ಅಲ್ಲೇ ಸರಿಯಾಗಂಗಿಲ್ಲ, ಊಟಕ್ಕೆ ಹೋದಂಗ ಆಕೈತಿ. ಮತ್ತ ಅದ್ರಾಗ ಬೇರೆ ನಾವು ಜಲ್ದಿ ಬರ್ಬೇಕು, ಮತ್ ನಾವು ಬೇರೆ ಕೆಲಸದ ಆಫೀಸಿನು. ಸರಿ, ಒಂದ್ 5 ನಿಮಿಷ ಕೊಡ್ರಿ. ಮುಂಚೆ ನನ್ನ ಹೇಳಿದ್ರೆ ಶ್ರುತಿ ರೆಡಿಯಾಗಿ ನಿಂತಿರ್ತಿದ್ನಪ್ಪ. ನೀ ಒಳ್ಳೆ ಇಷ್ಟು ಅರ್ಜೆಂಟ್ ಮಾಡೋಂಗಿದ್ರ ನಾ ಬರಂಗಿಲ್ಲ ತಗೋರಿ, ನೀವು ಒಬ್ರ ಹೋಗ್ಬರ್ರಿ. ಇರ್ಲಿ ತಗೋ, ಒಂದ್ 10 ನಿಮಿಷ ರೆಡಿ ಆಗಿ ಬಾ. ಅಲ್ಲಿವರೆಗೂ ನಾನು ಪೇಪರ್ಸ್ ಎಲ್ಲ ಅದಾವ್, ಅವನ್ನ ಬರೆದು ರೆಡಿ ಮಾಡಿ ಇಟ್ಕೊಂತೇನೆ. ಆಮೇಲೆ ಆಯರ್ ಏನ್ ಮಾಡ್ಬೇಕು ನೋಡ್ತೀನಿ, ಸ್ವಲ್ಪ ಕೆಲಸ ಐತಿ, ಜಲ್ದಿ ರೆಡಿ ಆಗಿ ಬಾ. ಸರಿ ಆಯ್ತು. ನಾನು ಆದಷ್ಟು ಜಲ್ದಿ ಕಿನ್ನ ಮನೆಯಿಂದ ಹೊರಗೆ ಕರ್ಕೊಂಡು ಹೋಗ್ಬೇಕು ಅನ್ನಕತ್ತೀನಿ. ಈಕೆ ನೋಡಿದ್ರೆ ಬರಕ್ ತಯಾರಿಲ್ಲ. ನಂದು ಒಂದು ತಪ್ಪ, ಬೆಳಗ್ಗೆ ಎದ್ದು ಕೂಡಲೇ ಹೇಳ್ಬೇಕಿತ್ತು. ಆದ್ರೆ ನನ್ನ ತಲೆಗ ಏನು ಕೆಲಸ ಐತಿ ಅನ್ನೋದು ಗೊತ್ತಾಗತ್ತಿದ್ದಿಲ್ಲ. ಅವ ನಮ್ಮ ಗೆಳೆಯಾಗ ಫೋನ್ ಮಾಡ್ಯಾನ. ನಿನ್ನ ಯಾರ ಫೋನ್ ಮಾಡಿದ್ರೆ ಮುಂಚೆನೇ ಹೇಳ್ತಿದ್ದೆ, ಈಗ ಫೋನ್ ಮಾಡ್ದ. ಹಂಗಾಗಿ ನನ್ನ ತಲೆ ಒಳಗೆ ಬಂದು ಹೋಗಕ್ ನಿಂತೆ. ಇಲ್ಲಾಂದ್ರೆ ನಾನಾರ ಎಲ್ಲ ಹೋಗಮ್ಮ. ಮಾವ ಕರೆದ್ರಿ? ಹೂನವ, ಆಗಳಿಂದ ಹುಡ್ಕಾಕತ್ತಿದ್ದೆ. ಅಂದಂಗ ಈಗ ನಾನು ನಿಮ್ಮ ಅತ್ತಿನ ಕರ್ಕೊಂಡು ಹೊರಗೆ ಹೊಂಟೇನಿ. ಏನ್ ಮಾಡ್ಬೇಕಂತ ನಿನ್ಗೆ ಗೊತ್ತೈತಲ್ಲ? ಹಾ ಮಾವ, ನನಗೆಲ್ಲ ನೆನಪೈತಿ. ಸರಿ, ಹಂಗಂದ್ರೆ ಇನ್ನೊಂದ್ಸರಿ ಹೇಳ್ತೇನೆ ನೋಡು. ಇಷ್ಟು ಮಾಡ್ಬೇಕು ನೋಡು. ಹಾ ರೀ ಮಾವ, ನೀವೇನು ಟೆನ್ಷನ್ ತಗೊಂಬೇಡ್ರಿ, ಎಲ್ಲ ನೀಟಾಗಿ ನಿಭಾಯಿಸ್ತೀನಿ. ಇವ್ರಿಗೂ ಎಲ್ಲ ಹೇಳಿದ್ದೇನೆ, ಇವರು ಅದ್ರ ಪ್ರಕಾರ ನಡ್ಕೊಂತೇನೆ ಅಂದಾರ. ಸರಿ, ಹಂಗಂದ್ರೆ ಇನ್ನೊಂದ್ 2 ದಿವಸಕ್ಕಂತ ಅಂದ್ರೆ ಇದಕ್ಕೆ ಇತ್ತಿಶ್ರೀ ಹಾಡ್ಬೇಕು. ಯಾಕ ಬಾಳ ಜಗ್ಗಾಕತ್ತೇವ ಅಂತ ಅನ್ಸಾತೈತಿ. ಜಲ್ದಿ ಮುಗಿಸ್ಬಿಡೋಣ ಇದನ್ನು. ಸರಿ ರೀ ಮಾವ. ಏ ಉರ್ಮಿ, ಆತನ ಇಕ್ಕೋಬೇಕಿ, ಜಲ್ದಿ ಬಾ ಅಂತ ಅಂದ್ರ ಇಷ್ಟು ಹೊತ್ತು ಮಾಡ್ತಾಳ. ಏನಾರ ಅರ್ಜೆಂಟ್ ಮಾಡಿದ್ರೆ ನಾ ಬರಂಗಿಲ್ಲ, ನೀವು ಹೋಗ್ರಿ ಅಂತಾಳ. ಅಯ್ಯೋ, ಇರ್ಲಿ ಬಿಡ್ರಿ ಮಾವ, ಮತ್ತೆ ನೀವು ಅರ್ಜೆಂಟ್ ಮಾಡಿ ಬರಂಗಿಲ್ಲ ಅಂದ್ರೆ ಕೆಲಸ ಕೆಡ್ತೈತಿ. ಮೊದಲು ಅತ್ತೆರ ನೀಲಿಂದ ಹೊರಗೆ ಹಾಕ್ಬೇಕು, ಇಲ್ಲಾಂದ್ರೆ ಆಕಿ ಕಾವ್ಯಾರ ಸಪೋರ್ಟಿಗೆ ಇವ್ರ ನಿಲ್ತಾರ. ಅದಕ್ಕೆ ನಾನು ಸುಮ್ಮನಿರೋದು. ಏನಾಗಂಗಿಲ್ಲ ತಗೋ, ಜಲ್ದಿ ಬರ್ತಾಳ. ಆಕಿ ಏನು ಭಾಳ ಹೊತ್ತು ರೆಡಿ ಆಗಂಗಿಲ್ಲ. ಆದ್ರೆ ಕಾವ್ಯನ ಜೊತೆ ಮಾತಾಡಕ್ ಬಿಡ್ಬೇಡಕಿನ, ಅದಕ್ಕೆ ಅಷ್ಟು ಕರೆಯಕತ್ತಿದ್ ನಾನು. ಆತನ ಬಂದೆ ನಡೀರಿ, ಒಂದಿಟ್ಟು ಚಂದಗೆ ತಯಾರಾಗಿ ಬರೋದ್ರ ಬೇಡನ? ಅಂದಂಗ ಸ್ವಾತಿ, ಹಾ ರೀ ಅತ್ತೆ, ನಾವು ನಿಮ್ಮ ಮಾವನ ಮನಿಗ. ಉರ್ಮಿಳಾ, ನಾ ಎಲ್ಲ ಆಕಿಗೆ ಹೇಳೇನಿ ಬಾನಿ, ಮತ್ತೆ ಅದನ್ನ ಹೊಳ್ಳಿ ಹೇಳಕ್ ಹೋಗ್ಬೇಡ. ಯಾರಿಗಾದ್ರೂ ಒಂದೇ ಸಲ ಬಿಟ್ಟು 2ನೇ ಸರಿ ಕೇಳ್ಬೇಕಂದ್ರೆ ತಲಿತಿರ್ತತಿ ಅಂತಂದ್ರ ಮತ್ತೆ ನೀವು ಹೊಳ್ಳಿ ಅದನ್ನ ಹೇಳ್ಬೇಡ. ಮತ್ತೆ ನಾಲ್ಕು ಉಪದೇಶದ ಮಾತು ಬೇರೆ ಹೇಳ್ತಿದ್ದಿ. ಈಗ ಹೊತ್ತಾಗೈತೆ, ನಡಿ. ಸರಿ, ಹಂಗಂದ್ರೆ ನಾವು ಹೋಗ್ಬರ್ತೀವಿ. ಮನೆ ಕಡೆ ಹುಷಾರಿ ಏನು ಸ್ವಾತಿ? ಹಾ ಅತ್ತೆ, ನೀವು ಹೋಗ್ಬರ್ರಿ. ನಡೀರಿ. ಎಷ್ಟರ ಅರ್ಜೆಂಟ್ ಮಾಡ್ತೀರೇನಪ್ಪ, ನನಗಂತೂ ಸಾಕಾಗಿ ಹೋಗೈತೆ ನೋಡು. ಮುಂಚೆ ನಾ ಹೇಳಿದ್ರೆ ಏನಾರ ಮಾಡ್ಕೊಂಡ್ರೆ ಮಾಡ್ಕೊಂತೀವಿ, ಈಗ ಸಡನ್ ಆಗಿ ಬಂದು ಹೇಳ್ತೀರಿ, ಮತ್ತೆ 5 ನಿಮಿಷ ತಯಾರಾಗಕ್ಕೆ ಟೈಮು ಕೊಡೋಂಗಿಲ್ಲ. ಮೊದಲ ಅಲ್ಲೆಲ್ಲ ದೊಡ್ಡ ಜನ ಬಂದಿರ್ತಾರ, ಅವ್ರ ಮುಂದೆ ನಾನು ಹಿಂಗೆ ತಯಾರಾಗಿ ಬರಲೇನ? ಒಂದಿಟ್ಟು ಚಂದಾಗಿ ಜಗಮಗ್ ತಯಾರಾಗಿ ಬರೋದ್ರ ಬೇಡ? ಆತ್ ಬಾ, ಈಗೆಲ್ಲ ಚಂದ ಕಾಣತಿದ್ದಿ. ನನ್ನ ಹೆಂಡತಿ ಹೆಂಗಿದ್ದು ಚಂದ ಕಾಣ್ತಾವ. ನೀ ಒಂದಪ್ಪ. ಅಯ್ಯ, ಇರೋದ ಹೇಳೇನ? ಶ್ವೇತಾ, ಇನ್ನೈತಿ ನಿನಗೆ ಹಬ್ಬ. ಇದೇನಪ್ಪ, ಈಗ ಇಲ್ಲೇ ನಿಂತಾಳಲ್ಲ. ನಾನು ಬೇಗ ಹೋಗ್ಬೇಕಂತ ಬಂದ್ರ ಇಲ್ಲ ನಿಂತ್ಬಿಟ್ಟಾಳಿಕಿ. ಅಯ್ಯೋ, ಏನ್ ಕಾದೇತೋ ಏನೋ. ವೈನಿ, ಕಾವ್ಯ, ಏನಿದೆ? ಬ್ಯಾಗ್ ತಗೊಂಡು ಒಬ್ಬಕ್ಕೆ ಹೊಂಟಲ್ಲ? ಅದು ಕೋದಂಡ್ ಮಾವ ನಂಗೆ ಒಬ್ಬಕ್ಕಿಗ ಬರಕ್ ಹೇಳಿದ. ಏನು, ಈ ಲಗೇಜ್ ತಗೊಂಡು ಹೋಗಕ್ಕ ನಿಂಗೆ ಒಬ್ಬಕ್ಕಿಗ ಹೇಳಿದ್ನವ? ಎಲ್ಲದನವ ನಿಮ್ ಕೋದಂಡ? ಹಾ, ಕರ್ಕೊಂಡು ಹೋಗ್ಬೇಕನ್ನೋದು ಗೊತ್ತಾಗಂಗಿಲ್ಲ ಬಂದ? ಅದು ವೈನಿ, ಅವನಿಗೇನೋ ಅರ್ಜೆಂಟ್ ಕೆಲಸ ಬಂತಂತ. ನಡೀತದೆ ತಗೋರಿ, ನಾನೇನು ಇಷ್ಟು ದಿವಸ ಅವನ ಜೊತೆ ಓಡಾಡೇನ? ನನ್ನ ಕೆಲ್ಸಕ್ಕೆ ನಾನು ಹೋಗೇನಪ್ಪ. ನೀವು ಬರೋದಕ್ಕಿಂತ ಮುಂಚೆ ನಾನು ಹೋಗಿಲ್ಲನ? ಏನಾಗಂಗಿಲ್ಲ ತಗೋರಿ. ಇನ್ನು ನೋಡು ಕಾವ್ಯ, ನಾ ಬರೋದಕ್ಕಿಂತ ಮುಂಚಿನ ಕತಿ ಬೇರೆ. ಅವಾಗ ಸೌಮ್ಯ ಇದ್ಲು, ಬೇರೆ ಕೆಲಸ ಇರ್ತಿತ್ತು. ಯಾಕಿನ ಜೊತೆ ಹೋಗಿದ್ದ ಬಿಡ್ತಿದ್ದ ನನಗೆ ಗೊತ್ತಿಲ್ಲ. ನಾ ಬಂದ್ಮೇಲೆ ಎಲ್ಲ ಡೇಕರ್ಗೆ ನಾನು ತಗೊಳಾತೀನಿ. ಈಗ ನಾನು ಬರ್ತೇನೆ, ನಡಿ ನಿನ್ ಜೊತೆ. ಬೇಡ ಬನ್ನಿ, ನಾನು ಒಬ್ಬಕಿನ ಹೋಗಿ ಬರ್ತೇನೆ. ಮತ್ತೆ ಕೋದನ್ ಮಾವ ಸಿಟ್ಟಾಕನ. ಏನು ಬೇಡ, ಹೆಂಗ್ ಹೊಂಟಿದಿ? ಅಯ್ಯೋ, ಇದು ಒಳ್ಳೆ ಪೀಕ್ಲಾಟ ಅಲ್ಲ.
ಓ ನಾ ಹೊಂಟೇನಿ ಅಂತ ಅಂದ್ರೆ ಗಾಡಿ ಹಿಂದೆ ಜಗ ಐತಿ ನಾನು ಬರ್ತೀನಿ ಅಂತಾಳ. ಕ್ಯಾಬ್ ಅಂದ್ರೆ ನಾ ಗಾಡಿ ಮೇಲೆ ಬಿಡಕ್ಕೆ ಬರ್ತೀನಿ ಅಂತಾಳ. ಏನು ಮಾಡ್ಲಪ್ಪ ಕಾವ್ಯ ನಡಿ, ಏನಾಗಂಗಿಲ್ಲ ಅದೆಲ್ಲ ಹೇಳು. ಅಲ್ಲಿ ತನಕ ಬಿಡ್ತೇನಂತ, ಬೇಕಂದ್ರೆ ಆ ಕೋದಾಟ ಬರ್ತಾನೆ, ಬಂದ್ಮೇಲೆ ನಾ ಈ ಕಡೆ ಬರ್ತೇನೆ. ಅದು ವೈನಿ ಬೇಡ ವೈನಿ, ನನ್ನ ಫ್ರೆಂಡ್ ಬರತ್ತಾಳ, ನಾನು ನನ್ನ ಫ್ರೆಂಡ್ ಸೇರಿ ಗಾಡಿ ಮೇಲೆ ಹೊಂಟೇವಿ. ಆಕಿ ಬರ್ತಾಳೆ ಇನ್ನೇನು ಇನ್ನೊಂದು 2 ನಿಮಿಷ ಮನೆ ಮುಂದೆ ಬರ್ತೇನಂತಾಳ. ಆಕಿನ ಗಾಡಿ ಮೇಲೆ ಹೋಗ್ಬಿಡ್ತೇನೆ. ಏನು ನಾನು ಇರ್ಬೇಕಾದ್ರೆ ನೀನು ನಿಮ್ಮ ಗೆಳತಿಗೆ ಬರಕ್ಕೆ ಹೇಳ್ದಿ ಕಾವ್ಯ? ಅದು ವೈನಿ ಅಂದಂಗ ಆ ಬ್ಯೂಟಿಗೆ ಹೆಸರು ನಾನು ಹೇಳಿದ್ನಲ್ಲ, ಅಂದ್ರೆ ನಮ್ಮ ಗೆಳತಿ ಮುಂದೆ ಹೇಳಿದ್ನಲ್ಲ, ಅದಕ್ಕೆ ಆಕಿ ನಾನು ಬರ್ತೀನಿ ಅಂತ ಅಂದ್ಲು. ಸರಿ ಬಿಡು ಅಂತಂದೆ. ಅಂದಂಗ ಆಕಿಂದು ಮದುವೆ ಐತ್ರಿ ವೈನಿ, ಅದ್ರ ಸಲುವಾಗಿ ಇಬ್ರದ್ದು ಸೇರೆ ಹಾಕಿ ಬಂದ್ಬಿಡ್ತೇವೆ. ಅದಕ್ಕೆ ಕೋದು ಮಾಮ ನನಗೆ ಒಬ್ಬಕಿಗೆ ಹೋಗಂತ. ಹೌದಾ, ನಿಜ ಹೇಳಾತಿ ಕಾವ್ಯ? ಹ್ಞೂ ವೈನಿ, ನಿಮ್ಮ ಮಾಡಿಗೂ ನಿಜ ಹೇಳಾತೀನಿ. ಬೇಡ ಆಣಿಪಾಣಿ ಏನು ಇಡಕ್ಕೋಬೇಡ. ಆದ್ರೆ ಮೊದಲೇ ಯಾಕೆ ಹೇಳಿಲ್ಲ ನೀನು? ಏನಿಲ್ಲ, ಅದು ನೀವು ಬೇಜಾರು ಮಾಡ್ಕೊಂತೀರಲ್ಲ ಅಂತಂದೇಳಿ ಹಂಗಂದೆ. ನಾ ಹೋಗಿ ಬರಲ್ಲ ವೈನಿ. ಸರಿ ನಮ್ಮ ಹುಷಾರಿ ಏನ, ನಿಮ್ಮ ಗೆಳತಿ ನಿನ್ನ ಜೊತೆಗೆ ಬರ್ತಾಳಂದ್ರೆ ಏನು ಚಿಂತಿಲ್ಲ. ಸರಿ ವೈನಿ ಬಾಯ್. ಹಬ್ಬ ಬೀಸೋದಣ್ಣಿ ತಪ್ಪಿದ್ರೆ 100 ವರ್ಷ ಆಯಸ್ಸು. ಸ್ವಾತಿ, ಅಯ್ಯೋ ರೀ, ಏನಂತ್ರಿ? ಕಾವ್ಯ, ಅಣ್ಣ ಈ ಕಡೆ ಬ್ಯಾಗ್ ತಗೊಂಡಿಲ್ಲ ಹೊಂಟಿ? ಅದು ಅಣ್ಣ ಇದ ಮ್ಯಾಟ್ರು. ನಾನು ನಮ್ಮ ಗೆಳತಿ ಜೊತೆಗೆ ಇದು ಬ್ಲೌಸ್ ಎಲ್ಲ ಹೊಲಕ್ಕೆ ಹಾಕಿ ಬರಕ್ಕೆ ಹೋಗೇನಿ. ನಿನ್ನಿದು ಹೊಲಕ್ಕೆ ಹಾಕಕ್ಕೆ ಬರಕ್ಕೆ ಆಗಲಿಲ್ಲ. ಅದಕ್ಕೆ ಇವತ್ತು ಆಕಿಂದು ಮುಂದಿನ ತಿಂಗಳ ಮದುವೆ ಐತಿ. ಹೌದು ರೀ, ಅದ್ರ ಸಲುವಾಗಿನ ಕಾವ್ಯ ಹೊಂಟಾಳ. ಅಂದ್ರೆ ನಾನು ಹೋಗ್ಬೇಕಂತ ಮಾಡಿದ್ದೆ. ಮತ್ತೆ ಆಕಿಂದ ಗೆಳತಿ ಅದಳಲ್ಲ ಬರ್ತಾಳ ಅಂತ ಅನ್ಕೂಡ್ಲೆ ನಾನು ಸುಮ್ಮನಾದೆ. ಹೌದಾ ಕಾವ್ಯ, ಸರಿ ತಗೋ. ಆದ್ರೆ ಎಂತೆಂಥ ಸೀರೆ ಅದಾವ ನನಗೂ ತೋರಿಸು. ಅದು ಏನಾತಂತಂದ್ರೆ ನಾನು ಶಾಪಿಂಗಿಗೆ ಏನು ಬಂದಿರಲಿಲ್ಲಲ್ಲ, ನೀನು ಕೋದಂಡ ಇಬ್ರು ಸೇರಿ ಹೋಗಿ ಬಂದಿರಿ. ಅಟ್ಲೀಸ್ಟ್ ನಿಮ್ಮ ವೈನಿ ನಿನ್ನ ಜೊತೆಗೆ ಬಂದಿದ್ರೆ ನನಗೂ ಏನು ಪ್ರಾಬ್ಲಮ್ ಅನ್ನಿಸ್ತಿದ್ದಿಲ್ಲ. ಹೋಗ್ಲಿ, ನಿಮ್ಮ ವೈನಿ ತೋರಿಸಿ ಆ ಸೀರೆ. ಅಯ್ಯೋ ನಾನು ತೋರಿಸಿಲ್ವಲ್ಲಪ್ಪ. ಮುಂಚೆನ ಇವೆಲ್ಲ ಸೀರೆ ತೋರಿಸ್ಬಿಡ್ಬೇಕಿತ್ತು. ತಂದು ಕೂಡಲೇನ ಇವೆಲ್ಲ ರಗಳೆ ಅದು ನನಗೂ ನೆನಪಾಗಲಿಲ್ಲ. ಅದು ಅಣ್ಣ. ಸ್ವಾತಿ, ಅವೆಲ್ಲ ಸೀರೆ ನೋಡಿ ಏನ? ಇಲ್ಲ ರೀ, ನಾನು ಕೇಳೋದು ಮರ್ತೆ, ಸ್ವಲ್ಪ ಕೆಲಸದಾಗ ಬಿಸಿ ಆದೆ. ಹೌದು ಕಾವ್ಯ, ಅವೆಲ್ಲ ಸೀರೆ ಅದಾವು, ಕಪಾಟ್ನಾಗ ಇದ್ರೆ ತಗೊಂಬ ಹೋಗು. ಅದು ವೈನಿ ಇದ ಬ್ಯಾಗ್ನಾಗ ಅದಾವು. ಹಂಗಾರ ಚಲೋ ಆತಲ್ಲ. ಬ್ಯಾಗ್ನಾಗ ಏನೇನು ಸೀರೆ ಅದಾವು ತೋರಿಸು. ಅಕ್ಕಿ ಬೇಕಂದ್ರೆ ನಿನಗೆ ಒಂದು ಸ್ವಲ್ಪ ಯಾವ ಬ್ಲೌಸ್ ಹೆಂಗೆ ಹೊಲಿಸ್ಬೇಕು ಅಂತೇಳಿ ಐಡಿಯಾ ಕೊಡ್ತಾಳ. ಬೇಕಂದ್ರೆ ಹಾ, ಇದು ಕರೆಕ್ಟ್ ಆಗೈತೆ ನೋಡು ಕಾವ್ಯ. ನೀನು ಸೀರೆ ತೋರಿಸು, ಬ್ಲೌಸ್ ಪೀಸ್ ತೋರಿಸು. ಅವೆಲ್ಲ ನಾನು ಸ್ವಲ್ಪ ನೋಡಿ ಏನೇನು ಡಿಸೈನ್ ಹೇಳಬೇಕು, ಪ್ಯಾಟರ್ನ್ ಹೆಂಗೆ ಅಂತ ಹೇಳ್ತೀನಿ. ನಿನಗೂ ಒಂದು ಐಡಿಯಾ ಬರ್ತೈತಿ. ಅಲ್ಲಿ ಹೋದ್ಮೇಲೆ ಅವ್ರಿಗೆ ಹೇಳಿದ್ರೆ ಅದ್ರ ತಕ್ಕಂಗೆ ಅವರು ನಿನಗೂ ತೋರಿಸ್ತಾರ. ನಾ ಬರೋದು ಬೇಡ, ನಿನಗೂ ಈಸಿ ಆಗ್ಬಿಡ್ತೈತೆ. ಹೌದಲ್ಲ? ಅದು ಅಣ್ಣ ಈಗ ಆಲ್ರೆಡಿ ಲೇಟ್ ಆಗ್ಬಿಟ್ಟೈತಿ. ಇವನ್ನೆಲ್ಲ ಹೊಲಕ್ಕೆ ಹಾಕಿ ಬರ್ತೀನಿ. ಎಲ್ಲ ಆದ್ಮೇಲೆ ರೆಡಿ ಆಗ್ತೈತಲ್ಲ ಅವನ್ ತೋರಿಸ್ತೇನೆ. ಬ್ಯಾಡ, ಏನಾಗಂಗಿಲ್ಲ ತಗೋ, ನಡೀತೈತಿ. ಆ ಕೋದಾಡಿಗೆ ನಾ ಫೋನ್ ಮಾಡಿ ಹೇಳ್ತೀನಿ. ಏನು ಅಷ್ಟು ಅರ್ಜೆಂಟ್ ಇವತ್ತಿಲ್ಲ ಅಂದ್ರೆ ನಾಳೆ ಹೋಗಕ್ಕೆ ಬರ್ತೈತಿ. ನೀವತ್ತೇನು ಹೋಗೋದು ಬೇಡ ಹಂಗಂದ್ರೆ. ಈಗ ಇವನ್ನೆಲ್ಲ ತೋರಿಸು, ಆಮೇಲೆ ಹೋಗಿದ್ರೆ ಹೋಗು, ಇಲ್ಲ ಅಂದ್ರೆ ನಾಳೆ ಹೋಗು. ಅಯ್ಯೋ ಏನಪ್ಪ ಇದು ಒಳ್ಳೆ ಅಡ್ಕೋತ್ನಾಗ ಸಿಕ್ಕಂಗಾತಲ್ಲ ನನ್ನ ಪರಿಸ್ಥಿತಿ. ಅಣ್ಣ ನೀ ಸುಮ್ಮನೆ ಹಿಂಗೆಲ್ಲ ಜಬರ್ದಸ್ತಿ ಮಾಡಿದ್ರೆ ನಡೆಯಂಗಿಲ್ಲ ನೋಡು. ಅಮ್ಮೆಲ್ಲದಾಳ ಅಮ್ಮ, ಈ ಅಮ್ಮ ಅತ್ತೆ ಅದು ಫಂಕ್ಷನಿಗೆ ಹೋದ್ರು ಕಾವ್ಯ. ಮಾವ ಮತ್ತೆ ಅತ್ತೆ ಇಬ್ರು ಹೋದ್ರು. ಛೇ, ಈ ಆಂಟಿ ಬೇರೆ ಈಗ ಹೋಗ್ಬೇಕಿತ್ತ. ಈ ಕೋದಂಡಾರ ಬಂದಿದ್ರ ಏನಾರ ಹೇಳಿನಪ್ಪ, ಹೇಳಿ ಕರ್ಕೊಂಡು ಹೋಗಿದ್ದ. ಈಗ ಒಳ್ಳೆ ನನ್ನ ಪರಿಸ್ಥಿತಿ ಹಿಂಗ ತಿಂದು ಮಂಗೆ ಆಗೇನಿ. ಕಾವ್ಯ, ಜಲ್ದಿ ತೋರಿಸು. ಬೇಕಂದ್ರೆ ಲೇಟ್ ಆತಂತ ಅಂದ್ರೆ ನಾನು ಕರ್ಕೊಂಡು ಹೋಗ್ಬಿಟ್ಟು ಬರ್ತೀನಿ. ಅದು ನಿಮ್ಮ ಗೆಳತಿಗೆ ಅಲ್ಲೇ ಡೈರೆಕ್ಟ್ ಬರಕ್ಕೆ ಹೇಳ್ಬಿಡು. ನಮ್ಗೆ ಸೀರೆ ಚಲೋ ಅದಾವೆಲ್ಲ ನೋಡ್ಬೇಕು. ಮೊದಲ ದೊಡ್ಡ ಜನ ಬರ್ತಾರ. ಆ ಕೋದಂಡನ ಬೇರೆ ಕರ್ಕೊಂಡು ಹೋಗಿದ್ದಿ. ಎಂತ ಸೀರೆ ಕೊಡ್ಸಾನೋ ಏನೋ ನನಗೂ ಗೊತ್ತಿಲ್ಲ. ಇಲ್ಲಿ ರೊಕ್ಕ ಬೇರೆ ಚಂದಕ್ಕೆ ತಗೊಂಡು ಹೋಗಿರ್ತಿದ್ದಿ. ಅಲ್ಲಿ ಹೋಗಿ ಎಂತ ತಗೊಂಡಿ ಏನೋ ಯಾರಿಗೆ ಗೊತ್ತು. ಅಣ್ಣ ಚಲೋ ಸೀರೆ ತಗೊಂಡೇನಣ್ಣ. ಈಗ ಬ್ಯಾಗ್ ತೆಗೆದವನ್ನೆಲ್ಲ ತೋರ್ಸಕ್ ಏನ್ ಕಾವ್ಯ? ನೀ ತೋರಿಸ್ತೀವ, ನಾ ತೆಗೆದು ನೋಡ್ಲು ಹೇಳು. ಅದು ನಾನ ತೋರಿಸ್ತೇನಣ್ಣ. ಅಯ್ಯೋ ತಗೊಂಬಲ್ ಬ್ಯಾಗ್.